ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಧ್ವನಿಸುರುಳಿಯಲ್ಲಿ ಮಹರ್ಷಿ ವೇದವ್ಯಾಸರ ಜನನ. ಒಂದು ದಿನ ಮಹಾತ್ಮರಾದ ಪರಾಶರರು ಆಕೆಯನ್ನು ಕಂಡು ಮೋಹಿತರಾದರು. ರೂಪಲಾವಣ್ಯದ ರಾಶಿಯಂತಿದ್ದ ಮತ್ಸ್ಯಗಂಧಿನಿಯನ್ನು ಮೃದುವಾಗಿ ಮಾತನಾಡಿಸಿ ತನ್ನ ಅಂತರಾಳದ ಮನೋಬಯಕೆಯನ್ನು ವ್ಯಕ್ತಪಡಿಸಿದರು. ಸತ್ಯವತಿ, ನಿನ್ನನ್ನು ಕಾಮದ ಕಣ್ಣಿನಿಂದ ನೋಡುತ್ತಿರುವುದಾಗಿ ಭಾವಿಸಬೇಡ. ನಿನ್ನ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದೇನೆ. ಒಬ್ಬ ಮಹಾಮುನಿಯ ಮಹಾಮಾತೆಯಾಗುವ ಯೋಗ ನಿನ್ನದಾಗಿದೆ. ನಾನು ಸ್ತ್ರೀ ಸಂಪರ್ಕವಿಲ್ಲದೆ ಮಗುವನ್ನು ಸೃಷ್ಟಿಸಬಲ್ಲೆ. ನೀನು ಲೋಕದಲ್ಲಿ ಇತರ ಸ್ತ್ರೀಯರಂತೆ ಶಿಶುವನ್ನು ನವಮಾಸ ಗರ್ಭದಲ್ಲಿ ಧರಿಸಿ ಪ್ರಸವಿಸುವ ಅಗತ್ಯವಿಲ್ಲ. ಇಗೋ, ಇದೀಗಲೇ ನೀನು ಓರ್ವ ತೇಜೋವಂತ ಮಗನನ್ನು ಪಡೆಯುವೆ. ಯೋಗಿವರ್ಯರಾದ ಪರಾಶರರಿಂದ ಅನುರೂಪನಾದ ಮಗನನ್ನು ಆಕೆಯು ಪಡೆದಳು. ಮಾತ್ರವಲ್ಲದೆ ವರವನ್ನು ಅನುಗ್ರಹಿಸಿ ಅವಳಲ್ಲಿದ್ದ ಮೀನಿನ ವಾಸನೆಯನ್ನು ದೂರವಾಗುವಂತೆ ಮಾಡಿ ಆ ಶರೀರವು ಯೋಜನ ಪರ್ಯಂತ ಪರಿಮಳವನ್ನು ಸದಾ ಬೀರುತ್ತಿರುವಂತೆ ಅನುಗ್ರಹಿಸಿದರು. ಅಂದಿನಿಂದ ಅವಳು ಯೋಜನಗಂಧಿನಿಯಾಗಿ ಹೆಸರಿಸಲ್ಪಟ್ಟಳು. ಪರಾಶರರ ಸಂಪರ್ಕ ಆಗಿದ್ದರೂ ಅವರ ಪರಮಾನುಗ್ರಹದಿಂದಾಗಿ ವರಕನ್ಯೆಯಾಗಿ ರಾರಾಜಿಸಿದಳು. ಜನಿಸಿದ ಕೂಸು ಎಲ್ಲರಂತಿರಲಿಲ್ಲ. ಸೂರ್ಯನಂತೆ ತೇಜಸ್ವಿ, ಚಂದ್ರನಂತೆ ಮುಖಾರವಿಂದ ಉಳ್ಳವನು. ಸಕಲ ಶಿಶುಗಳು ಹುಟ್ಟಿದ ಕೂಡಲೇ ಅಳುವುದಿದ್ದರೆ ಆ ಕುಮಾರನು ಕೂಗಲೇ ಇಲ್ಲ. ಅಭ್ರಶ್ಯಾಮ ವರ್ಣದವನಾಗಿ ಪಿಂಗಳ ಜಟಾಪರಿಬದ್ಧನಾಗಿ ಮಾತೆ ಸತ್ಯವತಿಯ ಮುಂದೆ ಕೈ ಜೋಡಿಸಿ ನಿಂತು ಅವಳ ಪಾದ ಕಮಲಗಳಿಗೆ ಸಾಷ್ಟಾಂಗವೆರಗಿದನು. ಅಮ್ಮ, ನೀನು ನನಗೆ ಲೋಕವನ್ನು ದರ್ಶನ ಮಾಡಿಸಿದ ಜನನಿಯಾಗಿರುವೆ. ನಿನಗೆ ಮಾತೃದೇವೋಭವ ಎಂದು ನಮಿಸಿದ್ದೇನೆ. ತಪಸ್ಸು ಮಾಡಲು ಅನುಜ್ಞೆಯನ್ನು ನೀಡು. ತಾಯೇ, ನಿನಗೆ ಕಷ್ಟಕಾಲ ಒದಗಿದಲ್ಲಿ ನನ್ನನ್ನು ಸ್ಮರಿಸಿಕೊ. ಆ ಕಾಲದಲ್ಲಿ ಪ್ರತ್ಯಕ್ಷನಾಗಿ ನಿನ್ನ ಅಭೀಷ್ಟವನ್ನು ಈಡೇರಿಸುವೆ. ಕ್ಷಣಕಾಲ ಮಹರ್ಷಿಗಳು ಅಂತರ್ಧಾನರಾದುದರಿಂದ ಆಕೆಗೆ ಕೇವಲ ಸ್ವಪ್ನದಲ್ಲಿ ಋಷಿ ದರ್ಶನವಾದಂತೆ ಆಯಿತು. ಆ ಕುಮಾರನೇ ಲೋಕವಿಖ್ಯಾತರಾದ ಮಹರ್ಷಿ ವೇದವ್ಯಾಸರು. ಚಂದ್ರವಂಶ ವೃಕ್ಷ. ದಟ್ಟವಾದ ಕಾಡು, ಅಲ್ಲಿ ಗಗನಚುಂಬಿ ವೃಕ್ಷಗಳು ತೀಕ್ಷ್ಣವಾದ ರವಿಕಿರಣಗಳಿಗೆ ಪ್ರವೇಶವಿಲ್ಲದಷ್ಟು ಪುಷ್ಟವಾಗಿ ಬೆಳೆದಿದ್ದವು. ಕ್ರೂರ ವನ್ಯ ಮೃಗಗಳು ಅಡವಿಯಲ್ಲಿ ಸ್ವೇಚ್ಛಾಚಾರದಿಂದ ಅಲೆದಾಡಿ ಕೊಬ್ಬಿ ಹೋದುದರಿಂದ ಜಿಂಕೆಯಂತಹ ಸಾಧು ಮೃಗಗಳಿಗೆ ಬದುಕಲು ಕಷ್ಟ ಸಾಧ್ಯವಾಗಿತ್ತು. ನಾಡಿನ ಜನರು ಮೃಗಗಳ ಆ ಹಾವಳಿಯನ್ನು ತಡೆಯಲಾರದೆ ಚಂದ್ರವಂಶದ ದೊರೆ ಶಂತನು ಮಹಾರಾಜನಲ್ಲಿ ಮೊರೆಯಿಟ್ಟರು. ವಂಶವೃಕ್ಷ. ತ್ರೇತಾಯುಗದಲ್ಲಿ ಸೂರ್ಯವಂಶವು ಧರ್ಮಸ್ಥಾಪನೆಗೆ, ಪ್ರಜಾ ಪರಿಪಾಲನೆಗೆ, ಸತ್ಯಸಂಧತೆಗೆ ಹೆಸರುವಾಸಿಯಾಗಿದ್ದರೆ ದ್ವಾಪರ ಯುಗದಲ್ಲಿ ಚಂದ್ರವಂಶವು ಅದೇ ಪ್ರಖ್ಯಾತಿಯನ್ನು ಪಡೆದಿತ್ತು. ಬ್ರಹ್ಮ ಮಾನಸ ಪುತ್ರರಾದ ಅತ್ರಿ ಮುನಿಗಳ ನೇತ್ರದಿಂದ ಉದ್ಭವಿಸಿದವನೇ ಚಂದ್ರ. ಅವನಿಗೆ ತಾರೆಯಲ್ಲಿ ಜನಿಸಿದವನು ಬುಧನು. ಬುಧನಿಗೆ ಇಲಾದೇವಿಯಲ್ಲಿ ಜನಿಸಿದವನೇ ಪುರೂರವನು. ಆತನು ಧಾರ್ಮಿಕನೂ ನೀತಿವಂತನೂ ಧೀರನೂ ಆಗಿದ್ದನು. ಅವನ ರಾಜಧಾನಿಯಾದ ಪ್ರತಿಷ್ಠಾನ ಎಂಬ ನಗರವು ಆ ಕಾಲದಲ್ಲಿ ಪ್ರಖ್ಯಾತಿಯನ್ನು ಪಡೆದಿತ್ತು. ಆ ಮಹಾರಾಜನು ಶಾಪಗ್ರಸ್ತಳಾದ ಊರ್ವಶಿಯನ್ನು ವಿವಾಹವಾದನು. ಅವಳಲ್ಲಿ ಹುಟ್ಟಿದವನು ಆಯು. ಆಯು ಭೂಪತಿಗೆ ಸ್ವರ್ಭಾನವಿ ಎಂಬವಳಲ್ಲಿ ಹುಟ್ಟಿದವನೇ ನಹುಷ ಮಹಾರಾಜ. ಧಾರ್ಮಿಕನಾದ ನಹುಷ ಚಕ್ರವರ್ತಿಗೆ ವಿರಜೆಯಲ್ಲಿ ಯತಿ, ಯಯಾತಿ, ಸಂಯಾತಿ, ಆಯತಿ ಎಂಬ ಮಕ್ಕಳಾದರು. ಜ್ಯೇಷ್ಠ ಕುಮಾರನಾದ ಯತಿಯು ವಿರಕ್ತನಾಗಿ ರಾಜ್ಯ ತ್ಯಾಗಗೈದುದರಿಂದ ಯಯಾತಿಯು ಸಿಂಹಾಸನವನ್ನು ಅಲಂಕರಿಸಿದನು. ಯಯಾತಿಗೆ ಇಬ್ಬರು ಮಡದಿಯರು. ದೇವಯಾನಿಯಲ್ಲಿ ಯದು ಮತ್ತು ತುರ್ವಸು ಎಂಬ ಇಬ್ಬರು. ಶರ್ಮಿಷ್ಠೆಯಲ್ಲಿ ಅನು, ದ್ರುಹ್ಯು ಮತ್ತು ಪೂರು ಎಂಬ ಮಕ್ಕಳು ಜನಿಸಿದರು.
ಸಂವತ್ಸರಗಳು ಕಳೆದವು. ಯಯಾತಿಯು ಪುತ್ರರಲ್ಲಿ ಯಾರಾದರೊಬ್ಬನಿಗೆ ತಾನು ಅನುಭವಿಸುತ್ತಿರುವ ಮುಪ್ಪನ್ನು ಕೊಟ್ಟು ಅವನ ಯೌವನವನ್ನು ಪಡೆಯುವುದಕ್ಕೋಸ್ಕರ ಪ್ರತಿಯೋರ್ವನನ್ನೂ ಕೇಳಿಕೊಂಡನು. ಆದರೆ ಮೊದಲ 4 ಮಂದಿ ತಂದೆಯ ಇಚ್ಛೆಯನ್ನು ಈಡೇರಿಸಲು ಒಪ್ಪಲಿಲ್ಲ. ಆ ಸಿಟ್ಟಿನಿಂದ ಯಯಾತಿಯು, ಸಂತತಿ ಪಾರಂಪರ್ಯವಾಗಿ ಸಿಂಹಾಸನವು ನಿಮಗೆ ಸಿಗದಿರಲಿ ಎಂದು ಶಪಿಸಿದನು. ಅದೃಷ್ಟವಶಾತ್ ಕಿರಿಯವನಾದ ಪೂರು ಒಪ್ಪಿದನು. ಪೂರು ಮಹಾರಾಜನು ಸಿಂಹಾಸನವನ್ನೇರಿ ರಾಜಪುತ್ರಿಯಾದ ಕೌಸಲ್ಯೆಯನ್ನು ಮದುವೆಯಾಗಿ ಜನಮೇಜಯನನ್ನು ಪಡೆದಳು. ಅವನಿಗೆ ಮಗದ ಪುತ್ರಿಯಾದ ಸುನಂದೆ ಎಂಬುವಳಲ್ಲಿ ಪ್ರಾಚೀನ್ವಂತನು ಹುಟ್ಟಿಕೊಂಡನು. ಅವನಿಗೆ ಅಶ್ಮಿಕಿ ಎಂಬವಳಲ್ಲಿ ಶರ್ಯಾತಿ ಅಥವಾ ಸಂಯಾತಿ ಎಂಬ ಪುತ್ರ ಸಂತಾನವಾಯಿತು. ಸಂಯಾತಿಗೆ ಸತ್ಯವ್ರತೆ ಅಥವಾ ವರಾಂಗಿಯಲ್ಲಿ ಅಹಂಪಾತಿ ಮತ್ತು ಭಾನುಮತಿಯಲ್ಲಿ ಸಾರ್ವಭೌಮ ಎಂಬ ಪುತ್ರರತ್ನರು ಉದಿಸಿದರು. ಸಾರ್ವಭೌಮ ಮಹಾರಾಜನಿಗೆ ಕೇಕಯ ದೇಶದ ರಾಜಕುಮಾರಿ ಸುಂದರಿಯಲ್ಲಿ ಜಯತ್ಸೇನ ಮತ್ತು ಸುಶ್ರವೆಯಲ್ಲಿ ಅಪರಾಚಿನನು ಹುಟ್ಟಿದರು. ಮತ್ತೆ ಆ ವಂಶವು ವೃದ್ಧಿಗೊಂಡು ಮಹಾಭೌಮ ಜನಿಸಿದನು. ಆನಂತರ ಆ ಶ್ರೇಷ್ಠ ವಂಶದಲ್ಲಿ ಅಯತನಾಯಿ, ಅಕ್ರೋಧ, ದೇವಾತಿಥಿ, ರುಚ, ಮುನಿವಾರ, ತಮ್ಸು, ಇಲಲ ಎಂಬ ರಾಜರು ವಂಶ ಪಾರಂಪರ್ಯವಾಗಿ ಕ್ರಮದಿಂದ ಆಳಿದರು. ಇಲಲನು ರಥಂತರಿಯನ್ನು ವಿವಾಹವಾಗಿ ದುಷ್ಯಂತ, ಶೂರ, ಭೀಮ, ಪ್ರವಸು, ವಸು ಎಂಬ 5 ಕುಮಾರರನ್ನು ಪಡೆದನು. ಮುಂದಿನ ವಿಷಯ ಭರತನಿಂದ ಭಾರತ. ಪ್ರಥಮ ಪುತ್ರನಾದ ದುಷ್ಯಂತನು ಲಾಕ್ಷಿ ಎಂಬವಳನ್ನು ಮದುವೆಯಾದರೂ ಪುತ್ರ ಸಂತತಿಯಾಗಲಿಲ್ಲ. ಹಲವು ವರ್ಷಗಳ ನಂತರ ದುಷ್ಯಂತನು ಮೃಗಬೇಟೆಗೆ ಕಾಡಿಗೆ ತೆರಳಿದ್ದ ಸಮಯದಲ್ಲಿ ಕಣ್ವನ ಸಾಕು ಮಗಳಾದ ಶಕುಂತಲೆಯ ದರ್ಶನವಾಯಿತು. ಆ ಕನ್ಯಾಮಣಿಯು ಮಹರ್ಷಿ ವಿಶ್ವಾಮಿತ್ರ ಮತ್ತು ಸ್ವರ್ಗಲೋಕದ ಅಪ್ಸರೆ ಮೇನಕೆಯ ಪ್ರಣಯ ಪ್ರೇಮ, ಸುಮಧುರ ದಾಂಪತ್ಯ ಬಾಂಧವ್ಯದ ಸ್ಮರಣಿಕೆಯಾಗಿ ಹುಟ್ಟಿಕೊಂಡಿದ್ದಳು. ಆ ಶಕುಂತಲೆಯನ್ನು ದುಷ್ಯಂತನು ವಿವಾಹವಾಗಿ ಅವಳಲ್ಲಿ ಭರತನು ಉದಿಸಿದ. ಭರತನು ಚಕ್ರವರ್ತಿಯಾಗಿ ಚಂದ್ರವಂಶಕ್ಕೆ ಆಚಂದ್ರಾರ್ಕವಾದ ಕೀರ್ತಿಯನ್ನು ತಂದನು. ಅವನು ಸುನಂದೆಯೇ ಮೊದಲಾದ 3 ಮಂದಿಯನ್ನು ಪಾಣಿಗ್ರಹಣ ಮಾಡಿಕೊಂಡಿದ್ದರೂ ಮಕ್ಕಳಾಗಲಿಲ್ಲ. ಗುರುಗಳಾದ ದೀರ್ಘತಮ ಋಷಿಯ ಅಪ್ಪಣೆಯಂತೆ ಗಂಗಾ ನದಿಯ ಕಿನಾರೆಯಲ್ಲಿ 55 ಮತ್ತು ಪುಣ್ಯವಾಹಿನಿಯಾದ ಯಮುನಾ ತೀರದ ಬಳಿ 28, ಹೀಗೆ ಒಟ್ಟು 83 ಅಶ್ವಮೇಧ ಯಜ್ಞಗಳನ್ನು ವಿಧಿಯುಕ್ತವಾಗಿ ಪೂರ್ಣಗೊಳಿಸಿದನು. ಆ ಯಜ್ಞದ ಪುಣ್ಯದ ಫಲವೋ ಎಂಬಂತೆ 3 ಪುತ್ರರನ್ನು ಪಡೆದನು. ಹುಟ್ಟಿದ ಮಕ್ಕಳು ರಾಜನ ಹಾಗೆ ಹೋಲಿಕೆ ಇಲ್ಲದೆ ಇದ್ದುದರಿಂದ ಅವರು ತಮ್ಮ ತಾಯಂದಿರಿಂದಲೇ ಕೊಲ್ಲಲ್ಪಟ್ಟರು. ವಂಶ ಕೊನೆಗೊಳ್ಳುವ ಸ್ಥಿತಿಯನ್ನು ಕಂಡು ದೇವತೆಗಳು ಭರದ್ವಾಜ ಎಂಬ ಕುಮಾರನನ್ನು ಅನುಗ್ರಹಿಸಿದರು. ಭರತನು ದೇವದತ್ತವಾದ ತನ್ನ ಕುಮಾರನಿಗೆ ಭೂಮನ್ಯು ಎಂದು ನಾಮಕರಣ ಮಾಡಿ ಸಾಕಿ ಬೆಳೆಸಿದನು. ಭೂಮನ್ಯು ಬೆಳೆದು ಸುವರ್ಣೆ ಎಂಬುವಳನ್ನು ಮದುವೆಯಾಗಿ ಸುಹೋತ್ರನನ್ನು ಪಡೆದನು. ಪ್ರತ್ಯೇಕವಾದ ರಾಜಧಾನಿಯನ್ನು ನಿರ್ಮಿಸಿ ಹಸ್ತಿನಾವತಿ ಎಂದು ಹೆಸರನ್ನಿಟ್ಟು ಮೆರೆದ ಮಹಾರಾಜ ಹಸ್ತಿ ಎಂಬವನು ಸುಹೋತ್ರನ ಕುಮಾರನಾಗಿದ್ದನು. ಹಸ್ತಿಯು ವಿಕುಂಠನನ್ನು ಪಡೆದನು. ವಿಕುಂಠನಿಗೆ ಅಜಮೀಢನು ಯಶೋದೆಯಲ್ಲಿ ಹುಟ್ಟಿದನು. ಅವನಿಗೆ ಋಕ್ಷೆ ಎಂಬ ಪತ್ನಿಯಲ್ಲಿ ಸಂವರಣನೊದಿಸಿದನು. ಸಂವರಣನು ಸೂರ್ಯಪುತ್ರಿಯಾದ ತಪತಿಯನ್ನು ಮದುವೆಯಾಗಿ ಕುರು ಮಹಾರಾಜನನ್ನು ಪಡೆದನು. ಅವನಿಗೆ ಶುಭಾಂಗಿ ಎಂಬ ಮಡದಿಯಲ್ಲಿ ವಿಡೂರಥ ಕುಮಾರನು, ವಾಹಿನಿ ಎಂಬ ಪತ್ನಿಯಲ್ಲಿ ಅಶ್ವವಂತ, ಅಭಿಷ್ಯಂತ, ಚೈತ್ರರಥ, ಮುನಿ, ಜನಮೇಜಯರೆನ್ನುವ 5 ಮಂದಿಯ ಪುತ್ರ ಸಂತಾನವಾಯಿತು. ಸ್ನೇಹಿತರೆ, ಇದರ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ನೋಡಿ
ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಧನ್ಯವಾದಗಳು.